ಗುಡ್ ಮಾರ್ನಿಂಗ್. ಈಗಾಗಲೇ 5 o'clock ಆಗಿದೆ. ಬೆಳಗಿನ ಜಾವ ನಾನು ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದು. ಸುಹಾಸ್ ಕೂಡ ಟೆಸ್ಟ್ ನಡೀತಾ ಇದೆ ಅಂತೇಳಿ ಓದೋದಕ್ಕೆ ಕೂತಿದ್ದ. ಸರಿ, ಅವನಿಗೊಂದು ಸ್ವಲ್ಪ ಕಾಫಿನೋ ಹಾಲೋ ಏನಾದರೂ ಕೊಡೋಣ, ಬೇಗ ಎದ್ದು ಓದ್ತಾ ಇದ್ದಾನೆ ಅಂದ್ಬಿಟ್ಟು ಹಾಲು ಕಾಯಿಸೋಕ್ಕೆ ಹಾಲು ಇಟ್ಕೊತಾ ಇದ್ದೀನಿ. ಸರಿ, ಕಾಫಿನೇ ಬೇಕು ಅಂದ, ಹಾಗಾಗಿ ಹಾಲು ಬದಲು ಕಾಫಿಗೇ ಕೊಡ್ತಾಯಿದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ಒಂದು ಟೊಮೆಟೊ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ. ಟೊಮೆಟೊ ಬಾತದು ಡೀಟೇಲ್ಸ್ ಏನೂ ಕೊಟ್ಟಿಲ್ಲ, ಏಕೆಂದರೆ ಒಂದ್ಸರಿ ನಾನು ಟೊಮೆಟೊ ಬಾತ್ ಮಾಡಿದ್ದೆ ಆಗಲೇ. ಆದರೆ ಇವತ್ತು ಬೇರೆ ಸ್ಪೆಷಲಾಗಿ ಮಾಡಿದೆ, ವೀಡಿಯೋ ಮಾಡೋಕ್ಕಾಗಿಲ್ಲ. ಡೀಟೇಲ್ಸು ಮಶ್ರೂಮ್ ಹಾಕ್ಬಿಟ್ಟು ಟೊಮೆಟೊ ಬಾತ್ ಮಾಡಿದ್ದೆ, ತುಂಬಾ ಚೆನ್ನಾಗಾಗಿತ್ತು. ಒಂದ್ಸರಿ ನಿಮಗೆ ಅದನ್ನು ಇನ್ನೊಂದ್ಸಲಿ ವೀಡಿಯೋಗೆ ಹಾಕ್ತೀನಿ ನಾನು ಡೀಟೇಲ್ಸಾಗಿ. ಸರಿ, ಇವಾಗೆ ಮೊಸರು ಬಜ್ಜಿ ಕೂಡ ಹಾಕಿದ್ದು. ಮೊಸರು ಬಜ್ಜಿಗೆ ಸಾಮಾನ್ಯವಾಗಿ ಅವನು ಈರುಳ್ಳಿ ಮಾತ್ರ ಇಷ್ಟಪಡ್ತಾನೆ, ಸೌತೆಕಾಯಿ ಎಲ್ಲ ಬೇಡ, ಈರುಳ್ಳಿ ಸಾಗ ಅಂತ ಹೇಳಿ. ಹಾಗಾಗಿ ಬರೀ ಈರುಳ್ಳಿ ಹಾಕಿ ಅವ್ನು ಮೊಸರು ಬಜ್ಜಿ ಎಲ್ಲ ರೆಡಿ ಮಾಡಿ ಕ್ಯಾರಿಯರ್ಗೆ ಹಾಕಿ ಸ್ಕೂಲ್ಗೆ ಕಳಿಸಾಯಿತು. ಹಾಗೆ ಸ್ವಲ್ಪ ಮನೇಲಿ ನೆಲ ಎಲ್ಲ ಕೆಲಸ ಎಲ್ಲ ಎತ್ತಿಟ್ಕೊಂಡು ಒಂಚೂರು ನೆಲ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ, ಹಾಗೆ ಮನೆ ಕೆಲಸ ಕೂಡ ಮಾಡ್ಕೊತಾ ಇದ್ದೀನಿ. ಏನೋ ದಿನ ಒಂದೊಂದು ಕೆಲಸಗಳು ಇದ್ದೇ ಇರುತ್ತವೆ, ಮಾಡ್ತಿರ್ಬೇಕು. ಎಷ್ಟೇ ಆದರೂ ನಾವು ಸ್ವಲ್ಪ ಕ್ಲೀನಿಂಗ್ಗೆ ಅಂಥವೆಲ್ಲ ಒಂಚೂರು ನೋಡ್ಕೋಬೇಕು. ಇವತ್ತು ಬುಧವಾರ ಆಗಿರೋದ್ರಿಂದ ಏನು ಜಾಸ್ತಿ ಕೆಲಸ ಮಾಡ್ಕೊತಿಲ್ಲ, ಹೇಗೆ ಅಂದರೆ ಬರೀ ನೆಲ ಒಂದು ಒರೆಸ್ಕೊಳ್ತಾ ಇದ್ದೀನಿ. ಗುರುವಾರ ಆದರೆ ಬೆಳಗ್ಗೆ ಎಲ್ಲ ಸ್ವಲ್ಪ ಡೀಟೇಲ್ ಕೆಲಸ ಜಾಸ್ತಿ ಇರುತ್ತೆ. ಸ್ವಲ್ಪ ನಾಳೆ ಹುಣ್ಣಿಮೆ ಆಗಿರೋದ್ರಿಂದ ಆದಷ್ಟು ಇವತ್ತು ಸಂಜೆನೇ ದೇವ್ರ ಮನೆ ಕ್ಲೀನಿಂಗು ಅದೆಲ್ಲ ಮಾಡ್ಕೋಬೇಕು. ಅದಕ್ಕೆ ನೆಲ ಒಂದು ಒರೆಸ್ಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂಥೇಳಿ ಒರೆಸ್ತಾ ಇದ್ದೆ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿವಸ ಆಗಿತ್ತು ನಾನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ, ಏಕೆಂದರೆ ಟೈಮೇ ಆಗ್ತಿರ್ಲಿಲ್ಲ. ಮನೇಲಿ ಬ್ಯುಸಿ, ಗಲಾಟೆಗಳು, ರಜದ್ದೆಲ್ಲ ಕ್ಲಮ್ಸಿ, ಹಾಗಾಗಿ ಬ್ಲಾಗ್ ಮಾಡೋಕ್ಕಾಗ್ತಿರ್ಲಿಲ್ಲ. ಬರೀ ಕುಕ್ಕಿಂಗ್ ಮಾತ್ರ ಮಾಡ್ತಾಯಿದ್ದೆ. ಇವತ್ತು ನನ್ನ ದಿನಚರಿ ಬೆಳಗ್ಗೆ 5 ಗಂಟೆಯಿಂದ ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಸ್ವಲ್ಪ ತೋರಿಸ್ತೀನಿ, ಏಕೆಂದರೆ ಎಲ್ಲನೂ ತೋರಿಸೋದಕ್ಕಾಗಲ್ಲ. ಒಬ್ಬಳೇ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಒಬ್ಬಳೇ ಮಾಡ್ತಾ ಇದ್ದೀನಲ್ಲ, ಸ್ವಲ್ಪ ಬೆಳಗಿನ ನಾಷ್ಟ ಎಲ್ಲ ಆಯಿತು. ತಿಂಡಿ ಬ್ರೇಕ್ಫಾಸ್ಟು ಟೊಮೆಟೊ ಬಾತ್ ಮಾಡಿದ್ದೆ. ಆ್ಯಕ್ಚುಲಿ ಟೊಮೆಟೊ ಬಾತದ ನಿಮಗೆ ಸಮಸ್ಯೆ ತೋರಿಸಿದ್ದೀನಿ. ಇವತ್ತು ಮಶ್ರೂಮ್ ಹಾಕ್ಬಿಟ್ಟು ಟೊಮೆಟೊ ಬಾತ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಹೇಗೆ ಅಂತ ಒಂದಿನ ತೋರಿಸ್ತೀನಿ. ಮತ್ತು ಇವಾಗ ಮಧ್ಯಾಹ್ನದಕ್ಕೆ ಮತ್ತೆ ಒಂದು ಸ್ಪೆಷಲ್ ಅಡುಗೆ ಮಾಡ್ತಾಯಿದ್ದೀನಿ, ಅನ್ನ ಸಾಂಬಾರು ಮುದ್ದೆ. ಹೇಗೆ ಮಾಡೋದು, ಏನು ಮತ್ತು ಅನ್ನೋದು ತೋರಿಸ್ತೀನಿ. ಹಾಗೆ ಯಾರೂ ನನ್ನ ಚಾನಲ್ನ ಸರಿಯಾಗಿ ನೋಡ್ತಾ ಇಲ್ಲ, ಖಂಡಿತ ನೋಡಿ ಒಂದ್ಸರಿ. ಹೇಗೆ ಮಾಡಬೇಕು ಅಂತನಾದರೂ ತಿಳಿಸಿ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ನನ್ನ ಚಾನಲ್ ಫಾಲೋ ಮಾಡ್ತಾಯಿದ್ರೆ ಹಾಗೆ ಒಂದು ಲೈಕ್ ಕೊಟ್ಟರೆ ನನಗೂ ಖುಷಿ ಆಗುತ್ತೆ. ದಿನಾ ವಿಡಿಯೋ ಮಾಡಬೇಕು ಅನ್ನಿಸ್ತಾ ಇರುತ್ತೆ, ಆದರೆ ಯಾರೂ ನೋಡೋದಿಲ್ವಲ್ಲ, ವ್ಯೂಸ್ಗಳು ಜಾಸ್ತಿ ಬರ್ತಾ ಇಲ್ಲ. ಸಬ್ಸ್ಕ್ರೈಬರ್ ಅಂತೂ ಮಾತಾಡೋಂಗೆ ಇಲ್ಲ, ಯಾರೂ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಸ್ವಲ್ಪ ಒಂದೊಂದು ದಿವಸ ಮೂಡ್ ಆಫ್ ಆಗಿಬಿಡುತ್ತೆ. ಹಾಗಾಗಿ ವಿಡಿಯೋನೇ ಮಾಡೋಕ್ಕೋಗಲ್ಲ. ಅಯ್ಯೋ ಏನು ಮಾಡಿದ್ರು ಒಂದೇ ಥರ ಇರುತ್ತೆ ಬಿಡು ಅನ್ನೋ ಭಾವನೆ ಬರುತ್ತೆ. ವಿಡಿಯೋ ಮಾಡಿ ಹಾಕಿದ ಮೇಲೂ ಕೂಡ ಅನಿಸುತ್ತೆ, ರೆಗ್ಯುಲರ್ ನನಗಷ್ಟೇ ಓಡೋದು ಒಂದು 150-200 ಜನ ನೋಡ್ತಾರೆ, ಜಾಸ್ತಿ ಅಂತೂ ಯಾರೂ ಹೋಗಲ್ಲ. ಆಮೇಲೆ ಯಾರೂ ಲೈಕ್ ಅಂತೂ ಕೊಡಲ್ಲ, ಏಕೆಂದರೆ ನಾನು ಸಾಮಾನ್ಯವಾದವಳಲ್ವ, ಯಾವುದೇ ಸೆಲೆಬ್ರಿಟಿ ಅಲ್ಲ ನಾನು. ಹಾಗಾಗಿ ನಮ್ಮಂಥವ್ರದನ್ನ ಜಾಸ್ತಿ ಎನ್ಕರೇಜ್ ಮಾಡೋಕ್ಕಾಗಲ್ಲ ಬಿಡಿ, ಅದು ನನಗೂ ಗೊತ್ತು. ಅಟ್ಲೀಸ್ಟು ನೋಡಿದಾಗ ಒಂದು ಲೈಕ್ ಕೊಡಿ. ಆಗಲಿಲ್ವಾ, ಏನು ಮಿಸ್ಟೇಕ್ ಆಗಿದೆ, ಯಾಕೆ ಸರಿಯಾಗಿ ಮಾಡ್ತಾ ಇಲ್ಲ, ನೀವು ಹಿಂಗೆ ಮಾಡೋದು ನಮ್ಗೆ ಇಷ್ಟ ಆಗಲ್ಲ, ಏನೋ ಒಂದು ಕಾಮೆಂಟ್ ಮಾಡಿ ಅಲ್ವಾ. ನಾನು ಕೇಳೋದು ಇವಾಗ ಏನಾಗುತ್ತೆ, ಅಭಿಪ್ರಾಯಗಳನ್ನ ತಿಳ್ಕೊಂಡಾಗ ನಾವು ಚೇಂಜ್ ಮಾಡ್ಕೋಬೋದು. ಯಾರ ಮನಸ್ಥಿತಿ ಹೇಗಿರತ್ತೆ ಅಂತ ಚೇಂಜ್ ಮಾಡ್ಕೊತೀವಿ ಅಲ್ವಾ. ಬದಲಾವಣೆ ಬೇಕು. ಹಾಗಾಗಿ ಸ್ವಲ್ಪ ವೆರೈಟೀಸ್ ಆಫ್ ಅಡುಗೆ ಮಾಡಬೇಕು ಅಂತ ನನಗೂ ಆಸೆ. ನಂದು ಹಳೆ ಕಾಲದ್ದೆಲ್ಲ ಅಡುಗೆಗಳೆಲ್ಲ ಬರುತ್ತೆ, ವೆರೈಟೀಸ್ ಆಫ್ ಎಲ್ಲ ತೋರಿಸ್ಬೇಕು, ಒಳ್ಳೊಳ್ಳೇದು ಅಂತ ಆಸೆ. ಆದರೆ ಯಾಕೋ ವ್ಯೂಸು ಇಲ್ಲದಿರೋದ್ರಿಂದ ಸ್ವಲ್ಪ ಮೂಡ್ ಆಫ್ ಆಗಿಬಿಡ್ತೀನಿ. ನಂದು ಸ್ವಲ್ಪ ಅದೊಂದು ಏನಾದರೂ ಬೇಜಾರಾಯಿತು ಅಂದರೆ ಆ ಕೆಲಸನೇ ನಿಲ್ಲಿಸ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ, ಅವತ್ತೇನು ಮಾಡೋಕ್ಕೆ ಆಗಲ್ಲ ಆ ಥರ. ಹಾಗಾಗಿ ಸ್ವಲ್ಪ ಕಾಮೆಂಟ್ಸ್ ಮಾಡಿ ಅಥವಾ ಒಂದು ಲೈಕ್ ಕೊಡಿ, ಹೋಗಲಿ ನಿಮ್ಮ, ಅಥವಾ ನನ್ನ ಮಿಸ್ಟೇಕ್ಸನ್ನು ತಿಳಿಸಿ ನೋಡೋಣ, ಓಕೆನಾ. ಬನ್ನಿ, ಇವತ್ತು ನಾನು ಮಧ್ಯಾಹ್ನದ ಒಂದು ಸಾಂಬಾರನ್ನ ಹೇಗೆ ಮಾಡೋದಂತ ತೋರಿಸ್ತೀನಿ. ಹಾಗೆ ಮಧ್ಯಾಹ್ನಕ್ಕೆ ನಾನಿವತ್ತು ಒಂದು ಇತ್ತಿಗೆ ಸಾಂಬಾರು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಏನಪ್ಪ ಇತ್ತಿಗೆ ಸಾಂಬಾರು ಅಂತಂದರೆ ಎಲ್ಲಿ ಇವಾಗ ಸೀಸನ್ ಇಲ್ದಿರೋವಾಗ ಮಾಡ್ತಿದ್ದಾರೆ ಅಂತ ಅಂದ್ಕೋಬೇಡಿ. ಇದೆಲ್ಲ ಆ ಸೀಸನ್ ವೈಸಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋವಂಥ ಬೇಳೆ.
ಸಾಮಾನ್ಯಕ್ಕೆ ಹಳ್ಳಿಯಲ್ಲಿ ಮಾಡಿ ರೆಡಿ ಇಟ್ಟಿರ್ತಾರೆ. ನನಗೆ ಊರಿಂದ ಕಳಿಸ್ಕೊಟ್ಟಿರೋದು ಇದು. ನನ್ನ ಚಿಕ್ಕಪ್ಪನ ದೊಡ್ಡಪ್ಪನ ಮಗಳು ತಂದುಕೊಟ್ಲು ಅವರೆಕಾಳದು. ಇದೆಲ್ಲ ಏನಪ್ಪ ಅಂದರೆ ಒಂದೇ ಕಲರ್ ಇದೆ ಅಂದರೆ ಸ್ವಲ್ಪ ಚೆನ್ನಾಗಿ ಬಲ್ತಿರೋವಂಥ ಕಾಳನ್ನು ಅವರು ಹೊಲದಿಂದ ಜಮೀನಲ್ಲಿಂದ ಕಿತ್ತು ಹಾಗೆಯೇ ಬೀಜ ಮಾಡಿ ಒಣಗಿಸಿಟ್ಟಿರ್ತಾರೆ. ಇದು ನಮಗೆ ವರ್ಷ ಪೂರ್ತಿ ಆಗುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಇದು ನಮಗೆ ತಿಂಡಿಗೂ ಆಗುತ್ತೆ ಮತ್ತು ಅಡುಗೆಗೂ ಮುದ್ದೆಗೂ ಆಗುತ್ತೆ, ಮಧ್ಯಾಹ್ನದ ಊಟಕ್ಕೂ ಆಗುತ್ತೆ. ಬೇಕು ಅಂದರೆ ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ನೀವು ಮಧ್ಯಾಹ್ನ ದೋಸೆಗೆ ಇಡ್ಲಿಗೆ ಅಂಥದಕ್ಕೆ ಚೆನ್ನಾಗಿರುತ್ತೆ ಸಾಂಬಾರು. ಯಾಕೆಂದರೆ ಇದಕ್ಕೆ ಮಟನ್ ಮಸಾಲೆ ಹಾಕಿ ನಾವು ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಈಗ ನಿಮಗೆ ಮಟನ್ ಸಾಂಬಾರಲ್ಲಿ ತಿಂತಾಯಿದ್ದೀವೇನೋ ಅನ್ನೋಷ್ಟು ಟೇಸ್ಟ್ ಕೊಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅದನ್ನ ಕ್ಲೀನಾಗಿ ತೊಳೆದು ಸೋಸಿಟ್ಕೊಂಡಿದ್ದೀನಿ. ನೀವು ರಾತ್ರಿ ಇದನ್ನು ನೆನೆಯೋಕೆ ಇಟ್ಕೊಂಡ್ರೆ ಕಾಳು ಒಣಗಿರೋದು ಬೆಳಗ್ಗೆಗೆ ಅಡುಗೆ ಮಾಡ್ಕೋಬೋದು. ಅಥವಾ ಮರ್ತೋಗಿದೆ ನೆನೆಯೋಕೆ ಹಾಕಿಲ್ಲ ಅಂದಾಗ ನೀವು ಕೂಡ ಮಧ್ಯಾಹ್ನ ಬೆಳಗ್ಗೆ ಎದ್ದಾಗ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ನೆನೆಯೋಕೆ ಇಟ್ಕೊಂಡ್ರೆ ನಿಮಗೆ ಕಾಳು ನೀವು ಅಡುಗೆ ಮಾಡೋ ಅಷ್ಟೊತ್ತಿಗೆ ಚೆನ್ನಾಗಿ ನೆನೆಯುತ್ತೆ. ಒಂದು 2 ಅವರ್ಸಲ್ಲಿ ನೆನೆಯುತ್ತೆ. ಬೆಚ್ಚಗಿರೋ ನೀರು ಹಾಕ್ಕೋಬೇಕು. ಇಲ್ಲಾಂದರೆ ರಾತ್ರಿ ನೆನೆಯೋಕೆ ಇಟ್ಕೋಬೇಕು. ಬೆಳಗಿನ ಟೈಮ್ಗೂ ಗೊಜ್ಜು ಥರನೂ ಮಾಡ್ಕೋಬೋದು, ಮಧ್ಯಾಹ್ನ ಸಾಂಬಾರು ಥರನೂ ಮಾಡ್ಕೋಬೋದು. ಈಗ ಅದಕ್ಕೆ ನಾನು ಆಲೂಗಡ್ಡೆ ಬದನೆಕಾಯಿ ಕೂಡ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸದ್ಯಕ್ಕೆ ಆಲೂಗಡ್ಡೆ ಇರಲಿಲ್ಲ, ಬದನೆಕಾಯಿ ಮಾತ್ರ ನಾನು ಹಾಕ್ತಾಯಿದ್ದೀನಿ. ಈಗ ಈ 1-2 ಈರುಳ್ಳಿ, 1-2 ಟೊಮೊಟೊ, ಕೊತ್ತಂಬರಿ, ಮಸಾಲೆ ಎಲ್ಲ ಹಾಕ್ಕೊಂಡು ಮಾಡ್ಕೊಳ್ಳೋದು. ಹಾಗೆ ನಾನು ಜಾರಿಗೆ 1.5 ಈರುಳ್ಳಿ ಅಷ್ಟು ಹಾಕ್ಕೊಂಡಿದ್ದೀನಿ. 2 ಈರುಳ್ಳಿ ತೊಗೊಂಡಿದ್ನಲ್ಲ ಅದರಲ್ಲಿ ಒಂದು ಅರ್ಧ ಈರುಳ್ಳಿನ ನಾನು ಒಗ್ಗರಣೆಗೆ ಹಚ್ಚಿಟ್ಕೊಂಡಿದ್ದೀನಿ. ಅದಕ್ಕೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕಾಯಿಚೂರು. ನಾನು ಮಟನ್ ಮಸಾಲೆ ಅಂತ ಹೇಳಿದ್ರೆ ನಿಮಗೆ ಹೇಗೆ ಅಂತ ಗೊತ್ತಾಗುತ್ತಿಲ್ವೋ ಗೊತ್ತಿಲ್ಲ, ಆದರೆ ಕೆಲವರಿಗೆ ಗೊತ್ತಾಗುತ್ತೆ. ಅದು ಚಕ್ಕೆ, ಲವಂಗ, ಶುಂಠಿ ಅದೆಲ್ಲ ಹಾಕೋದ್ರೆ ನಾವು ಮಟನ್ ಮಸಾಲೆ ಅಂತ ಅಂದ್ಕೋತೀವಿ. ಈಗ ನನಗೆ ಶುಂಠಿ ಖಾಲಿಯಾಗಿತ್ತು. ಶುಂಠಿ ಸಿಕ್ಕಾಬಿಟ್ಟೆ ರೇಟ್ ಆಗಿದೆ ಅಂತ ತರಕಾರಿ ತರ್ತಾನೆ ಇಲ್ಲ. ಅದೇ ನಾನು ಹಾಗೇ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ವ್ಯತ್ಯಾಸನೇ ಗೊತ್ತಾಗಲ್ಲ. ಇದಕ್ಕೆ ಕೊತ್ತಂಬರಿ ಸ್ವಲ್ಪ 1-2 ಸಣ್ಣ ಟೊಮೊಟೊ, ಒಂದು 4 ಪೀಸಷ್ಟು ಚಕ್ಕೆ, 1 4 ಪೀಸಷ್ಟು ಲವಂಗ ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಸ್ಪೂನಷ್ಟು ಅರಿಶಿಣ ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ನಿಮಗೆ ಒಂದು ಧನಿಯದ ಪುಡಿ 1-2 ಸ್ಪೂನು ನಾನು ಸಾಮಾನ್ಯ ಮನೆಯಲ್ಲೇ ಮಾಡಿಟ್ಕೊಂಡಿರೋವಂಥದ್ದು. ಕಲರ್ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ. ಅಂಗಡಿಯಿಂದ ತಂದರೆ ಧನಿಯದ ಪುಡಿ ಕಪ್ಪಗಿರುತ್ತೆ. ನಾವು ಮನೆಯಲ್ಲಾದರೆ ಸ್ವಲ್ಪ ಅರಿಶಿನ ಹಾಕಿ ಮತ್ತು ಸ್ವಲ್ಪ ಕರಿಬೇವು, ಒಂದು 4 ಮೆಣಸಿನ್ಕಾಯಿ ಎಲ್ಲ ಹಾಕಿ ಒಟ್ಟಿಗೆ ಬಂದಿರ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಸಾಂಬಾರು ಪುಡಿ ಮನೆಯಲ್ಲೇ ಮಾಡ್ಕೊಂಡಿರೋವಂಥ ಸಾಂಬಾರು ಪುಡಿ ಕೂಡ ಒಂದು 2.5 ಸ್ಪೂನಷ್ಟು ಹಾಕ್ಕೊಳ್ತೀನಿ ನಾನು. ರೆಗ್ಯುಲರ್ಗೆ ನಮ್ಮ ಮನೆಗೆ ಒಂದು 2-2.5 ಸ್ಪೂನಷ್ಟು ಸಾಂಬಾರು ಪುಡಿ ಸಾಕು. 1 ಸ್ಪೂನಷ್ಟು ನಾನು ಗಸಗಸೆ ಹಾಕ್ಕೊಂಡಿದ್ದೀನಿ. ಎಲ್ಲ ಹಸಿ ಮಸಾಲೆನೇ ಹಾಕೋತಿರೋದು, ಯಾವುದೂ ಹುರಿದಿಲ್ಲ. ಮತ್ತು 1 ಸ್ಪೂನಷ್ಟು ಹುರಿಗಡಲೆ. ನಾವು ಧನಿಯದ ಪುಡಿ ಯೂಸ್ ಮಾಡೋದ್ರಿಂದ, ಗಸಗಸೆ ಯೂಸ್ ಮಾಡೋದ್ರಿಂದ ನಾವು ಹುರಿಗಡಲೆನ ಆದಷ್ಟು ಸ್ವಲ್ಪ ಚೂರು ಹಾಕ್ಕೋಬೇಕು, ಜಾಸ್ತಿ ಯೂಸ್ ಮಾಡಬಾರ್ದು. ಈಗ ಇದನ್ನು ಒಂದ್ಸಲಿ ಗ್ರೈಂಡ್ ಮಾಡ್ಕೊತೀನಿ, ಕಾಯಿ ದಪ್ಪ ಆಗಿರೋದ್ರಿಂದ. ಈಗ ನೈಸಿಗೆ ರುಬ್ಕೊಂಡೆ, ಆಮೇಲೆ ನೀರು ಹಾಕಿ ನೈಸಿಗೆ ರುಬ್ಕೋಬೇಕು. ನಾವು ಗಸಗಸೆ ಹಾಕಿರೋದ್ರಿಂದ ಆದಷ್ಟು ಗಟ್ಟಿಯಾಗಿ ನೈಸಾಗಿ ರುಬ್ಕೊಂಡಾಗ ನಿಮಗೆ ಚೆನ್ನಾಗಿ ಸವಿಯುತ್ತೆ ಗಸಗಸೆ. ಈಗ ನಾನು ಒಗ್ಗರಣೆಗೆ ಇಟ್ಕೊತಿದ್ದೀನಿ. ಇದಕ್ಕೊಂದು 3-4 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನು ಉದ್ದುದಕ್ಕೆ ಒಂದು ಅರ್ಧ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ. ಇದು ನಾವು ಮಟನ್ ಮಸಾಲೆ ಅಂದಾಗ ಇದಕ್ಕೆ ಸಾಸಿವೆ, ಕರಿಬೇವು ಅಂಥದ್ದೇನು ಹಾಕೋದು ಬೇಕಿಲ್ಲ. ಹಾಗಾಗಿ ನಾನು ಡೈರೆಕ್ಟು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈ ಬೇಳೆ ಸಾಂಬಾರು, ಹುಳಿ ಸಾಂಬಾರು ಅಂದಾಗ ಮಾತ್ರ ನೀವು ಸಾಸಿವೆ, ಕರಿಬೇವು ಹಾಕ್ಕೋಬೇಕು. ಈ ಥರ ಮಸಾಲೆ ಸಾರಿಗೆ ಸಾಸಿವೆ, ಕರಿಬೇವನ್ನ ಯೂಸ್ ಮಾಡಬಾರ್ದು. ಹಾಗೆ ಈ ಕಾಳು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಂದು ಬದನೆಕಾಯಿ ಇತ್ತಲ್ಲ ಅದನ್ನು ಕೂಡ ಹೆಚ್ಚಾಕಿದ್ದೀನಿ. ಈ ಕಾಳನ್ನು ಏನಂದರೆ ಸ್ವಲ್ಪ ಹಸಿ ವಾಸನೆ ಜಾಸ್ತಿ ಇರುತ್ತೆ. ಆದಷ್ಟು ಒಂದು 5 ನಿಮಿಷ ನೀವು ಒಂದು ಮೀಡಿಯಮ್ ಉರಿಲಿ ಹುರ್ಕೋಬೇಕು. ಸ್ವಲ್ಪ ಹುರಿದು ತಕ್ಷಣ ಮಸಾಲೆ ಹಾಕಿದ್ರೆ ಅದು ಸಾಂಬಾರು ಅಷ್ಟು ರುಚಿ ಇರೋಲ್ಲ. ನೀವೆಷ್ಟು ಚೆನ್ನಾಗಿ ಕಾಳನ್ನ ಹುರ್ಕೊತೀರೋ ಕಾಳಲ್ಲಿರೋ ಹಸಿ ಸ್ಮೆಲ್ ಹೋಗೋ ಥರ ಹುರ್ಕೊಂಡಾಗ ನಿಮಗೆ ಸಾಂಬಾರು ತುಂಬ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನಾನು ತೋರಿಸ್ತಾ ಇರೋದ್ರಿಂದ ನೀವು ವಿಡಿಯೋ ನೋಡ್ತಾ ಇದ್ದೀರಾ. ಹಾಗೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನೋಡಿ. ಈಗ ಕಾಳು ನೋಡಿ ಎಷ್ಟು ಕ್ಲೀನಾಗಿ 5 ನಿಮಿಷ ಹುರಿದಿದ್ದೀನಿ ನಾನು. ಅದಕ್ಕೆ ರುಬ್ಬಿರೋ ಮಸಾಲೆನ ಹಾಕ್ಕೊತಾ ಇದ್ದೀನಿ.
ಮಸಾಲೆ ಕೂಡ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೆಂದರೆ ನಾವು ಹಸಿ ಮಸಾಲೆ ಹಾಕಿರೋದ್ರಿಂದ ಒಂದು ಸಲ ಮಿಕ್ಸ್ ಮಾಡಿದ್ರೆ ಅದು ಸ್ವಲ್ಪ ಹುರಿದಂಗೆ ಆಗುತ್ತೆ. ಹಾಗಂತೇನು ತುಂಬ ಏನು ತಿರುಗಿಸೋದೇನು ಬೇಕಾಗಿಲ್ಲ. ಈಗ ನಾನು ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಹಾಕ್ಕೊಂಡು ತಿರುಗಿಸ್ಕೊಳ್ತಿದ್ದೀನಿ. ಈಗ ನೀವು ಕ್ವಾಂಟಿಟಿ ಸಾಂಬಾರು ತಿಕ್ನೆಸ್ ಹೇಗೆ ಬೇಕೋ ನೋಡಿಕೊಂಡು ನೀವು ನೀರು ಹಾಕ್ಕೋಬೋದು. ಗಟ್ಟಿಗೆ ಬೇಕು ಅಂದರೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ಳಿ. ಈ ಅದಕ್ಕೆ ಇಡ್ಲಿ ಗಟ್ಟಿ ಬೇಕು ಅಂದರೆ, ಏಕೆಂದರೆ ಬೆಂದು ಕುಕ್ಕರ್ ಕೂಗಿದಾಗ ಕಾಳು ಬೆಂದಾಗ ಸಾಂಬಾರು ಗಟ್ಟಿ ಆಗುತ್ತೆ. ನಾನು ಇನ್ನೂ ಸ್ವಲ್ಪ ನೀರನ್ನು ಹೆಚ್ಚಿಸ್ತಾ ಇದ್ದೀನಿ. ನಾನಿವಾಗ ಮಧ್ಯಾಹ್ನ ಮುದ್ದೆಗೆ ಮಾಡ್ಕೋತಿರೋದ್ರಿಂದ ಜಾಸ್ತಿ ಹೆಚ್ಚಿಸ್ತೀನಿ. ಸ್ವಲ್ಪ ಸಾಂಬಾರು ತೆಳುಗೆ ಬರಲಿ ಅಂತ ಹಾಕಿದ್ದೀನಿ ನೀರು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅಷ್ಟೇ. ಸಿಂಪಲ್ಲಾಗೆ ಬೇಗ ಆಗೋಗುತ್ತೆ. ಈಗ ತರಕಾರಿ ರೇಟು ಜಾಸ್ತಿ ಇರೋದ್ರಿಂದ ಮನೇಲಿರೋ ಇಂಥ ಒಣಕಾಳುಗಳನ್ನ ನಾವು ಯೂಸ್ ಮಾಡ್ಕೋಬೋದು. ಈಗ ಕುಕ್ಕರಲ್ಲಿ ಒಂದು 2 ವಿಸಿಲು ಕೂಗಿಸಿ. ಸಾಂಬಾರು ಒಂದು 2 ಕೂಗ್ತು ನೋಡಿ, ಇಷ್ಟು ತೆಳುಗಿದೆ. ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೇಕು ಬೇಕು ಅಂದರೆ, ಯಾಕಂದರೆ ತಣ್ಣಗಾಗ್ತಾ ಸ್ವಲ್ಪ ಗಟ್ಟಿನೂ ಬರುತ್ತೆ. ನಾನು ಮುದ್ದೆಗೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಿಮಗಿಷ್ಟ ಆದರೆ ಒಂದು ಸರಿ ಮಾಡಿ ನೋಡಿ. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್. ನೀವು ಹೊಸಬರಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು. ನಮಸ್ಕಾರ.